ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ನಡುಗನ್ನಡದ ಒಂದು ಯುಗದಲ್ಲಿ ಪ್ರಸಿದ್ಧವಾಗಿ ಆ ಯುಗವನ್ನು ಬಸವಣ್ಣನವರ ಯುಗ ಅಂತಲೇ ಹೆಸರು ಕೊಟ್ಟಿದ್ದಾರೆ. ನಡುಗನ್ನಡದ ನಡುಗನ್ನಡದಲ್ಲಿ ಎರಡು ಭಾಗಗಳಾಗಿ ಮಾಡಿಬಿಟ್ಟಿದ್ದಾರೆ. ಒಂದು ಬಸವಣ್ಣನ ಯುಗ, ಇನ್ನೊಂದು ಕುಮಾರವ್ಯಾಸರ ಯುಗ ಅಂತ ಮಾಡಿದ್ದಾರೆ. ಅವೆರಡರ ಮಧ್ಯದಲ್ಲಿ ದಾಸ್ಯ ಸಾಹಿತ್ಯನೂ ನಡೀತಾ ಇತ್ತು. ಅದು ಮುಂದೆ ಬರ್ತಾ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಈಗ ಸದ್ಯಕ್ಕೆ ಬಸವಣ್ಣನ ಅವರ ಒಂದು ಯುಗದ ಕಾಲದಲ್ಲಂತಹ ಪ್ರಸಿದ್ಧವಾದ ಬಸವಣ್ಣನವರ ಬಗ್ಗೆ ಇಲ್ಲಿ ಪುಟ್ಟದಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜಗದ್ಗುರು ಬಸವೇಶ್ವರ ಅಂತ ಅವರನ್ನು ಹೇಳ್ತಾರೆ. ಜನನ ಮೇ 3 ಕ್ರಿಸ್ತಶಕ 1134ರಲ್ಲಿ ಇವರು ಹುಟ್ಟಿದ್ರು. ಬಸವನ ಬಾಗೇವಾಡಿ ವಿಜಾಪುರ ಜಿಲ್ಲೆಯಲ್ಲಿ ಇವರ ಒಂದು ಜನನವಾಯಿತು. ಇವರ ನಿಧನರಾದದ್ದು ಕ್ರಿಸ್ತಶಕ 1196ರಲ್ಲಿ ಕೂಡಲ ಸಂಗಮ ಅನ್ನೋ ಒಂದು ಜಾಗದಲ್ಲಿ ಇವರು ನಿಧನಗೊಂಡರು. ಇವರಿಗೆ ದೊರೆತಂತಹ ಗೌರವಗಳು ಜಗಜ್ಯೋತಿ ಬಸವೇಶ್ವರ ಅಂತ ಒಂದು ಬಿರುದನ್ನು ಕೊಟ್ಟು ಗೌರವಿಸಿದರು. ಕ್ರಾಂತಿಯೋಗಿ ಬಸವಣ್ಣ ಅಂತಲೂ ಇವ್ರಿಗೆ ಹೇಳ್ತಾರೆ. ಭಕ್ತಿ ಭಂಡಾರಿ ಬಸವಣ್ಣ ಅಂತಲೂ ಇವ್ರಿಗೆ ಹೇಳೋದು. ನೆಕ್ಸ್ಟು ಇವರಿಗೆ ಮಹಾಮಾನವತಾವಾದಿ ಅಂತಲೂ ಹೇಳ್ತಾರೆ. ನೆಕ್ಸ್ಟು ಇವರ ತತ್ವಶಾಸ್ತ್ರ ಏನಪ್ಪ ಅಂದರೆ ಶರಣೆಯರ ಲಿಂಗಾಯತ ದರ್ಶನ ಅಂತ ಇವರ ಒಂದು ತತ್ವಶಾಸ್ತ್ರವಾಗಿದೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಯಾವುದಪ್ಪ ಅಂದರೆ ವಚನ ಸಾಹಿತ್ಯ, ವಚನಗಳು ಅಂತ. ಆದ್ದರಿಂದ ಆ ಕಾಲದಲ್ಲಿ ಇವರ ಒಂದು ಪ್ರಭಾವ ತುಂಬ ಹೆಚ್ಚಾಗಿತ್ತು. ಇರೋದ್ರಿಂದ ಆ ಕಾಲದ ನಡುಗನ್ನಡ ಒಂದು ಯುಗದಲ್ಲಿ ಆ ಯುಗವನ್ನೇ ಏನಂತ ಕರಿತಾ ಇದ್ರು, ಬಸವಣ್ಣನ ಯುಗ ಅಂತ ಕರಿತಾ ಇದ್ರು. ನೆಕ್ಸ್ಟು ಇದರಲ್ಲಿ ಎರಡು ಭಾಗ ಅಂತ ಹೇಳಿದ್ನಲ್ಲ, ಕುಮಾರವ್ಯಾಸರ ಇದಕ್ಕೆ ಹೋದಾಗ ನಾವು ಅಲ್ಲಿ ಕುಮಾರವ್ಯಾಸರ ಬಗ್ಗೆ ಮುಂದಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಎರಡನೇ ಯುಗದಲ್ಲಿ